ನೋಡ್ರಿ ಕಂಟಿನ್ಯೂಷನ್ ಮಾಡೋಣ ಸ್ಪೋರ್ಟ್ಸ್ ಬಗ್ಗೆ. ಇವಾಗ ಸ್ಪೋರ್ಟ್ ಪರ್ಸನಾಲಿಟೀಸ್ ಗಳು ಯಾರು ಬರ್ತಾರ, ಯಾರು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಡಿಸ್ಕಷನ್ ಮಾಡ್ತೀನಿ ಇವಾಗ. ಫಸ್ಟ್ ನೋಡ್ರಿ, ಫ್ಲೈಯಿಂಗ್ ಸಿಕ್ ಅಂತಂದ್ ಹೇಳಿ ಬರ್ತಾರ. ಫ್ಲೈಯಿಂಗ್ ಸಿಕ್, ಭಾರತದ ಫ್ಲೈಯಿಂಗ್ ಸಿಕ್ ಅಥವಾ ಫ್ಲೈಯಿಂಗ್ ಸಿಂಗ್ ಅಂತಂದ್ ಹೇಳಿ ಯಾರನ್ನ ಕರೀತಾರ ಅಂತಂದ್ ಹೇಳಿ. ಎಸ್, ಇಲ್ಲಿ ಯಾರನ್ನ ಕರೀತಾರ ನಿಮ್ಗೆಲ್ರಿಗೂ ಗೊತ್ತೈತೆ, ಮಿಲ್ಕಾ ಸಿಂಗ್ ಅಂತಂದ್ ಹೇಳಿ. ಮಿಲ್ಕಾ ಸಿಂಗ್ ನವ್ರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಫ್ಲೈಯಿಂಗ್ ಸಿಕ್ ಅಂತ ಕರೀತಾರ. ರೀಸನ್ ಏನಂತಂದ್ ಹೇಳಿದ್ರೆ, ಅವರೊಬ್ರು ಒಂದು ದಂತಕಥೆಯ ಓಟಗಾರರು ಅಂತಂದ್ ಹೇಳ್ತೀವಿ. ಅವರು ಏಷಿಯನ್ ಕ್ರೀಡಾಕೂಟದೊಳಗಡೆ, ಅದಾದ ನಂತರ ಕಾಮನ್ವೆಲ್ತ್ ಕ್ರೀಡಾಕೂಟದೊಳಗಡೆ, ಯಾವ್ದ್ರಲ್ಲಿ ಏಷಿಯನ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದಾರ. ಸೊ ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗತ್ತ, ಫ್ಲೈಯಿಂಗ್ ಸಿಕ್ ಅಂತ ಹೇಳಿ. ಸೊ ಮಿಲ್ಕಾ ಸಿಂಗ್. ಎಸ್, ಅದೇ ತರ ನೆಕ್ಸ್ಟ್ ನೋಡ್ರಿ, ನೀರಜ್ ಚೋಪ್ರಾ ಅಂತಂದ್ ಹೇಳಿ ಬರ್ತಾರ. ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತಂದ್ ಹೇಳಿ. ಎಸ್, ಯಾವ ಕ್ರೀಡೆಗೆ? ವೆರಿ ಗುಡ್. ಸೊ ಜಾವ್ಲಿನ್ ಥ್ರೋ ಅಂತಂದ್ ಹೇಳ್ತೀವಿ. ಜಾವ್ಲಿನ್ ಥ್ರೋ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಕಟ್ಟಿಗೆ ಬರುತ್ತಾ, ಮುಂದ್ಗಡೆ ಏನಂತಂದ್ರೆ ಚೂಪಾಗಿರೋದು, ಮೆಟಲ್ ಇಂದ ಮಾಡಿರ್ತಾರ, ಅದನ್ನ ಥ್ರೋ ಮಾಡೋದು ಜಾವ್ಲಿನ್ ಥ್ರೋ. ನೀರಜ್ ಚೋಪ್ರಾ ಏನಪ್ಪಾ ಅಂತಂದ್ರೆ ಜಾವ್ಲಿನ್ ಥ್ರೋಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿದಾರ. ಇಲ್ಲಿ ನೋಡ್ರಿ, ನೀರಜ್ ಚೋಪ್ರಾ ಎದಕ್ ಫೇಮಸ್ ಆಗ್ತಾರ? 2020ರಲ್ಲಿ ಒಂದು ನಡೆಯುವಂತಹ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತ? 2020ರಲ್ಲಿ ಟೋಕಿಯೋ ಒಳಗಡೆ. ಎಲ್ಲಿ ಬರುತ್ತೆ ಇದು? ಜಪಾನ್ನ ಟೋಕಿಯೋ ಒಳಗಡೆ ಏನಪ್ಪಾ ಅಂತಂದ್ರೆ 2020ರಲ್ಲಿ ನಡೆದಂತಹ ಜಾವ್ಲಿನ್ ಥ್ರೋ ಒಳಗಡೆ ಇವ್ರು ಏನ್ ಮಾಡ್ತಾರ ಅಂತಂತ ಹೇಳಿದ್ರ ನಮಗ ಗೋಲ್ಡ್ ಮೆಡಲ್ ಅನ್ನ ತಗೊಂಡ್ ಬರ್ತಾರ. ಅದಕ್ಕೋಸ್ಕರ ನೀರಜ್ ಚೋಪ್ರಾ ಬಾಳ ಅಂದ್ರ ಬಾಳ ಫೇಮಸ್. ಕ್ಲಿಯರ್? ಸೇಮ್ ಅದೇ ತರ ಜಾವ್ಲಿನ್ ಥ್ರೋದಲ್ಲಿ ಇನ್ನೊಬ್ರು ಬರ್ತಾರ, ಶಿವಪಾಲ್ ಸಿಂಗ್ ಅಂತಂದ್ ಹೇಳಿ. ಶಿವಪಾಲ್ ಸಿಂಗ್ ಇವ್ರ ಬಗ್ಗೆ ಕ್ವಶನ್ ಕೇಳಿದಾರೆ. ಸೊ ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತಂದ್ ಹೇಳಿ ಅವ್ರದ್ದು ಹೆಸರು ಕೂಡ ಏನಂದ್ರೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ತರ ಯಾರು ಬರ್ತಾರ? PV ಸಿಂಧು 2 ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತ ಮಹಿಳೆ. ಒಂದ್ ಕ್ವಶನ್. 2 ಒಲಿಂಪಿಕ್ ಗೆದ್ದ ಭಾರತದ ಮೊದಲ ಮಹಿಳೆ ಯಾರಂತಂದ ಹೇಳಿದ್ರೆ PV ಸಿಂಧು. ಸೊ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಇನ್ನೊಂದು ಕ್ವಶನ್. ಎಸ್, ಯಾವ ಕ್ರೀಡೆಗೆ? ವೆರಿ ಗುಡ್. ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರಂತಂದ್ರೆ ಅದ್ರ PV ಸಿಂಧು 2 ಪದಕಗಳನ್ನ ಗೆಲ್ತಾರ. ನೆನ್ಪಿಟ್ಕೊಡ್ರಿ. ಆ 2 ಯಾವಂತಂದ್ ಹೇಳ್ತಾರ ಯಾರಾದ್ರೂ? ನಾನು ಹೇಳ್ತೇನೆ ಬಿಡಿ. 2016ರಲ್ಲಿ ಅವ್ರ ಏನ್ ಮಾಡ್ತಾರ ಅಂತಂದ್ರೆ ಬೆಳ್ಳಿ ಪದಕವನ್ನ ಗೆಲ್ತಾರ. ಅದಾದ ನಂತರ 2020ರಲ್ಲಿ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಂಚಿನ ಪದಕವನ್ನ ಗೆಲ್ತಾರ. ಸೊ ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. 2016 ಮತ್ತು 2020ರಲ್ಲಿ ಇವರು 2 ಒಲಿಂಪಿಕ್ಸ್ ಪದಕಗಳನ್ನ ಗೆಲ್ತಾರೆ. ಯಾರು? PV ಸಿಂಧು. ಸೇಮ್ ಅದೇ ರೀತಿಯಾಗಿ ಇನ್ನೊಬ್ಬರ ಬಗ್ಗೆ ಕ್ವಶನ್ ಕೇಳ್ತಾರ, ಅಶ್ವಿನಿ ಪೊನ್ನಪ್ಪ ಅಂತಂದೇಳಿ. ಅಶ್ವಿನಿ ಪೊನ್ನಪ್ಪ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರೆ ಅಂತ ಹೇಳಿ. ಸೊ ಇವರು ಕೂಡ ಏನಪ್ಪಾ ಅಂತಂದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿದಾರ. ಇದು ಅರ್ಥ ಆಯ್ತೇನ್ರಪ್ಪ? ಏನಾದ್ರು ಕ್ವಶನ್ ಇನ್ನೊಂದ್ಸರಿ ಏನಾದ್ರು ಹೇಳ್ಬೇಕಾ? ಇನ್ನೊಂದ್ಸರಿ ಹೇಳ್ಬೇಕಂದ್ರೆ ಹೇಳ್ಕೊಡ್ರಿ, ಬಟ್ ಅದ್ರ ನೋಟ್ಸ್ ಮಾಡ್ಕೊಳಕ್ರೆ ನೋಟ್ಸ್ ಮಾಡ್ಕೊಳ್ಳೋದು ಬೆಸ್ಟ್. ಜಸ್ಟ್ ಕೇಳಿಸ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಬ್ಯಾಡ್ಮಿಂಟನ್ ನಲ್ಲಿದ್ದ ವಿಶ್ವದ ನಂಬರ್ 1 ಶ್ರೇಯಾಂಕ ಪಡೆದ ಭಾರತದ ಮೊದಲ ಮಹಿಳೆ ಯಾರು ಅಂತಂದ್ರಿ. ಬ್ಯಾಡ್ಮಿಂಟನ್ ಒಳಗಡೆ ಸೊ ನಂಬರ್ 1 ಮಹಿಳೆ ಮೊದಲು ತಗೊಂಡವ್ರು ಯಾರಂತಂದ್ರೆ ಸೈನಾ ನೆಹ್ವಾಲ್ ಅಂತಂದ್ ಹೇಳ್ತೀವಿ. ಯಾರಂತ ಹೇಳ್ತೀವಿ? ಸೈನಾ ನೆಹ್ವಾಲ್. ಯಾವಾಗ ಬಪ್ಪ ಅಂತಂದ್ರೆ 2015ರಲ್ಲಿ ನಂಬರ್ 1 ಸ್ಥಾನಕ್ಕೆ ಇರ್ತಾರ. ಅದಾದ ನಂತರ ನೆಕ್ಸ್ಟ್ 2012ರಲ್ಲಿ ನಡೆದಂತಹ ಲಂಡನ್ ಒಲಿಂಪಿಕ್ಸ್ ಒಳಗಡೆ ಇವರು ಕಂಚಿನ ಪದಕವನ್ನ ಗೆಲ್ತಾರ. 2012ರಲ್ಲಿ ಲಂಡನ್ ಒಳಗಡೆ ಒಲಿಂಪಿಕ್ಸ್ ನಡೆಯುತ್ತ, ಆ ಒಲಿಂಪಿಕ್ಸ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರೆ. ಈಗ ನಾನು ಹೇಳ್ಕೊಡತ್ತಲ್ಲ, ಇದನ್ನ ನೆನ್ಪಿಡ್ಕೋಬೇಕು. 2012ರಲ್ಲಿ ಇವಾಗ ಎಲ್ಲಿ ನಡೀತಂದಿ? ಲಂಡನ್ ಒಳಗಡೆ. 2020 ಎಲ್ಲಿ ನಡೀತಾನಂತ ಹೇಳ್ತೀನಿ? ಒಲಿಂಪಿಕ್ಸ್ ಟೋಕಿಯೋ ಒಳಗಡೆ ನಡೆದೈತಿ, ಜಪಾನ್ ಒಳಗಡೆ. ಅದು ಕೂಡ ನೆನ್ಪಿಟ್ಕೋಬೇಕು ಎಲ್ಲೆಲ್ಲಿ ನಡೆದವ ಅಂತ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಇನ್ನೊಬ್ರು ಬರ್ತಾರ, ಜ್ವಾಲಾ ಗುಟ್ಟಾ. ತುಂಬಾ ಹಳೆಯ ಪ್ಲೇಯರ್ ಜ್ವಾಲಾ ಗುಟ್ಟಾ ಅಂತಂದ್ ಹೇಳ್ತೀವಿ. ಸೊ ಇವರು ಕೂಡ ಏನಪ್ಪಾ ಅಂತಂದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಂತ ವ್ಯಕ್ತಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ರೋಹನ್ ಬೋಪನ್ನ ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಅಂತಂದೇಳಿ. ಎಸ್, ಯಾವ ವ್ಯಕ್ತಿ? ಟೆನ್ನಿಸ್ ಆಟಕ್ಕೆ. ಯಾವ್ದಕ್ಕಪ್ಪ ಅಂತಂದ್ರೆ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ ಯಾರಂತಂದ್ರೆ ರೋಹನ್ ಬೋಪನ್ನ ಅಂತಂದ್ ಹೇಳ್ತೀವಿ. ಇವರು ಡಬಲ್ಸ್ ಒಳಗಡೆ ನಂಬರ್ 1 ರ್ಯಾಂಕ್ ಇರ್ತಾರ. ಕೆಲವು ದಿನಗಳವರೆಗೂ ಏನಪ್ಪಾ ಅಂತಂದ್ರೆ ಡಬಲ್ಸ್ ಒಳಗಡೆ ಟೆನ್ನಿಸ್ ನಲ್ಲಿ
ವಿಶ್ವದ ನಂಬರ್ 1 ಆಟಗಾರರು. ಅದಾದ ನಂತರ 2024 ಆಸ್ಟ್ರೇಲಿಯನ್ ಓಪನ್ ಪುರುಷ ಡಬಲ್ಸ್ ಮತ್ತು ಮಿಕ್ಸ್ಡ್ ಡಬಲ್ಸ್ ಅಲ್ಲಿ ಗ್ರ್ಯಾಂಡ್ ಸ್ಲಾಮ್ ಕೂಡ ಗೆದ್ದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಗ್ರ್ಯಾಂಡ್ ಸ್ಲಾಮ್ ಡಬಲ್ಸ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಮಿಕ್ಸ್ಡ್ ಡಬಲ್ಸ್ ಒಳಗಡೆ ಟೆನ್ನಿಸ್ ಅಲ್ಲಿ ಅದು 2024 ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರೆ ರೋಹನ್ ಬೋಪಣ್ಣ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ಇಬ್ರ ಹೆಸರು ಹೇಳ್ತೀನಿ ನಾನು ಟೆನ್ನಿಸ್ ಒಳಗಡೆ. ಯಾರಪ್ಪ ಅಂತಂದ ಹೇಳಿದ್ರೆ ಲಿಯಾಂಡರ್ ಫೇಸ್ ಕೂಡ ಏನಂತಂದ ಹೇಳಿದ್ರೆ ತುಂಬಾ ಫೇಮಸ್ ಪುರುಷರಲ್ಲಿ. ಇನ್ನೊಬ್ಬರು ಬರ್ತಾರ ಮಹೇಶ್ ಭೂಪತಿ, ಲಿಯಾಂಡರ್ ಫೇಸ್, ಅದಾದ ನಂತರ ರೋಹನ್ ಬೋಪಣ್ಣ. ಈ 3 ಜನ ಏನಂತಂದ ಹೇಳಿದ್ರೆ ಟೆನ್ನಿಸ್ ದಿಗ್ಗಜರು ನಮ್ಮ ಭಾರತ ದೇಶದ ಕಡೆಯಿಂದ. ಅದು ರೋಹನ್ ಬೋಪಣ್ಣ ಎಲ್ಲಿಯವರಪ್ಪ ಅಂತಂದ ಹೇಳಿದ್ರೆ ಕೊಡಗುದವರು, ಕರ್ನಾಟಕದ ಕೊಡಗು ಡಿಸ್ಟ್ರಿಕ್ಟ್ ದವರು. ಎಸ್, ಕ್ಲಿಯರ್ ಪಾಯಿಂಟ್ಸ್ ಎಲ್ರಿಗೂ? ಇಷ್ಟು ಡೀಟೇಲ್ಸ್ ಹಾಕಲ್ಲ ಎಕ್ಸಾಮ್ ಒಳಗಡೆ, ಇವ ಬರ್ತಾವ ಕ್ವಶನ್ಸ್ ಗಳು ರಿಪೀಟ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಯೋಲಿ ಎಕ್ಸ್ಪ್ರೆಸ್ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದ್ರ. ಎಸ್, ಯಾರನ್ನ ಕರೀತಾರ? ವೆರಿ ಗುಡ್, ಪಿ.ಟಿ. ಉಷಾ ಅಂತಂದ ಹೇಳ್ತೀವಿ. ಪಿ.ಟಿ. ಉಷಾರ್ ಅವರನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಪಯೋಲಿ ಎಕ್ಸ್ಪ್ರೆಸ್ ಅಂತ ಕರಿತೀವಿ. ಇವರು ಯಾವ ಆಟಗಾರ ಅಥ್ಲೆಟಿಕ್ಸ್ ಅಂತಂದ ಹೇಳ್ತೀವಿ. ಅದ್ರಲ್ಲಿ ಕೂಡ ಏನಂತಂದ ಹೇಳಿದ್ರೆ ರನ್ನಿಂಗ್ ಸಂಬಂಧಪಟ್ಟವ್ರು. ರನ್ನಿಂಗು, ಜಂಪಿಂಗ್ ಇವೆಲ್ಲ ಬಂದ್ರೆ ಅಥ್ಲೆಟಿಕ್ಸ್ ಅಂತಂದ ಹೇಳ್ತೀವಿ. ಇವ್ರ ಏನಪ್ಪಾ ಅಂತಂದ ಹೇಳಿದ್ರೆ ಇವ್ರಿಗೆ ಇನ್ನೊಂದ್ ಹೆಸರು ಕೂಡ ಕರೀತಾರೆ. ಏನಂತ ಕರೀತಾರ? ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತಂದ ಹೇಳಿ. ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಅಂತಂದ ಹೇಳಿ ಕರೀತಾರೆ. ಟ್ರ್ಯಾಕ್ ಅಂಡ್ ಫೀಲ್ಡ್ ಕ್ವೀನ್ ಅಂತಂದ ಹೇಳಿ. ಸೊ ಯಾರನ್ನ? ಪಿ.ಟಿ. ಉಷಾರ್ ಅವ್ರನ್ನ ಕರೀತಾರ. ಇವರು ರನ್ನಿಂಗ್ ಒಳಗಡೆ ಅಂದ್ರೆ ಅಥ್ಲೆಟಿಕ್ಸ್. ಸೇಮ್ ಅದೇ ತರ ಇನ್ನೊಬ್ರು ವ್ಯಕ್ತಿ ಬರ್ತಾರ, ಹಿಮಾ ದಾಸ್ ಅಂತ ಹೇಳಿ. ಇನ್ನೊಬ್ರು ವ್ಯಕ್ತಿಯನ್ನ ನೆನ್ಪಿಟ್ಕೊಳ್ರ ಆ ಆಟಕ್ಕೆ ಸಂಬಂಧಪಟ್ಟ. ಅದಾದ ನಂತರ ನೆಕ್ಸ್ಟ್ ತುಂಬಾ ಫೇಮಸ್ ಆದಂತಹ ವ್ಯಕ್ತಿ ಸಾನಿಯಾ ಮಿರ್ಜಾ ರವರು ಯಾವ ಆಟಕ್ಕೆ ಸಂಬಂಧಪಟ್ಟವರು? ವೆರಿ ಗುಡ್, ಸೂಪರ್. ನೀವೆಲ್ಲ ಟೆನ್ನಿಸ್ ಆಟಕ್ಕೆ. ಈ ಟೆನ್ನಿಸ್ ಆಟವನ್ನ ಇನ್ನೊಂದ್ ಏನಂತ ಕರೀತಾರ ಅಂದ್ರ ಲಾಂಗ್ ಟೆನ್ನಿಸ್ ಅಂತ ಕರೀತಾರೆ. ಲಾನ್ ಟೆನ್ನಿಸ್ ನೆನ್ಪಿಟ್ಕೊಳ್ರಿ. ಲಾನ್ ಟೆನ್ನಿಸ್. ಸಾನಿಯಾ ಮಿರ್ಜಾ ಏನಪ್ಪಾ ಅಂತಂದ ಹೇಳಿದ್ರೆ ಡಬಲ್ಸ್ ಒಳಗಡೆ ಟೋಟಲ್ ಆಗಿ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದಾರ? ಸೊ 6 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದಾರೆ. ಇದನ್ನೆಲ್ಲ ಕೇಳಂಗಿಲ್ಲ, ಜಸ್ಟ್ ನೆನ್ಪಿಟ್ಕೊಡ್ರಿ. ಡಬಲ್ಸ್ ಒಳಗಡೆ 6 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದಾರ ಸಾನಿಯಾ ಮಿರ್ಜಾ ಅವರು. ಈಗ ನಾನು ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ಡ್ ಅಂತ ಹೇಳ್ತಾ ಇದ್ದೀನಿ. ಇದು ಯಾರಿಗಾದ್ರೂ ಗೊತ್ತೈತೆ ಹಂಗಂದ್ರೆ ಏನಂತಂದ ಹೇಳಿ? ಗೊತ್ತಿಲ್ಲ ಅಲ್ಲ? ಒಳ್ಳೇದೆ, ಕಲೀರ್ ಹಂಗ. ನೆಕ್ಸ್ಟ್ ನೋಡ್, ಇದರಲ್ಲಿ ತುಂಬಾ ಇನ್ನೊಬ್ರು ವ್ಯಕ್ತಿ ಬರ್ತಾರ, ಅಂಕಿತಾ ರೈನಾ ಅಂತಂದೇಳಿ. ಇವರು ಕೂಡ ಏನಪ್ಪಾ ಅಂತಂದ್ರೆ ಟೆನ್ನಿಸ್ ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ಈಗ ನೋಡ್ರಿ ಹೇಳ್ತೀನಿ ನೋಡ್ರಿ, ಸಿಂಗಲ್ಸ್ ಅಂತಂದ ಹೇಳಿದ್ರ ಇವಾಗ ಈ ತರ ಗ್ರೌಂಡ್ ಇರುತ್ತೆ. ಈ ಕಡೆನೂ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಹುಡುಗ ಇರ್ತಾನ, ಈ ಕಡೆನೂ ಒಂದ್ ಹುಡುಗ ಇರ್ತಾನ, ಇವ್ರಿಬ್ರು ಆಟ ಆಡ್ತಿರ್ತಾರ. ಅದಕ್ಕೆ ಸಿಂಗಲ್ಸ್ ಅಂತ ಕರೀತಾರೆ. ಸಿಂಗಲ್. ಅಥವಾ ಈ ಕಡೆನೂ ಒಂದ್ ಹುಡುಗಿ ಇರ್ತಾಳ, ಅಥವಾ ಈ ಕಡೆನೂ ಒಂದ್ ಹುಡುಗಿ ಇರ್ತಾಳ. ಸೊ ಇವ್ರಿಬ್ರು ಆಟ ಆಡ್ತಿರ್ತಾರ. ಸೊ ಸಿಂಗಲ್ಸ್ ಇದು. ಅರ್ಥ ಆಯ್ತಾ? ಡಬಲ್ಸ್ ಅಂತಂದ ಹೇಳಿದ್ರ ಈ ಕಡೆ 2 ಜನ ಹುಡುಗರು ಆಟ ಆಡ್ತಿರ್ತಾರ, ಈ ಕಡೆ 2 ಜನ ಹುಡುಗರು ಆಟ ಆಡ್ತಿರ್ತಾರ. ಅಥವಾ 2 ಜನ ಹುಡುಗಿರು, ಅಥವಾ ಈ ಕಡೆ 2 ಜನ ಹುಡುಗಿರು ಈ ತರ ಆಟ ಆಡ್ತಿದ್ರು ಅಂತಂದ ಹೇಳಿದ್ರೆ ಇದನ್ನ ನಾವೇನಂತ ಕರಿತೀವಿ? ಡಬಲ್ಸ್ ಅಂತ. ಈಗ ಮಿಕ್ಸ್ಡ್ ಅಂತಂದ ಹೇಳಿ ಬರುತ್ತ. ಒಂದ್ ಹುಡುಗ ಒಂದ್ ಹುಡುಗಿ, ಈ ಕಡೆ ಒಂದ್ ಹುಡುಗ ಒಂದ್ ಹುಡುಗಿ ಆಟ ಆಡ್ತಿದ್ರೆ ಅದನ್ನ ನಾವು ಮಿಕ್ಸ್ಡ್ ಡಬಲ್ಸ್ ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ ಇವಾಗ? ಗುಡ್. ನೆಕ್ಸ್ಟ್ ನೋಡ್ರಿ, ಒಲಿಂಪಿಕ್ಸ್ ನಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯರು. ಒಲಿಂಪಿಕ್ಸ್ ಒಳಗಡೆ ಅದು ವೈಯಕ್ತಿಕವಾಗಿ ಚಿನ್ನದ ಪದಕ ಗೆದ್ದ ಮೊದಲ ವ್ಯಕ್ತಿ ಯಾರಂತಂದ ಹೇಳಿದ್ರೆ ವೆರಿ ಗುಡ್, ಅಭಿನವ್ ಬಿಂದ್ರಾ ಅಂತಂದ ಹೇಳ್ತೀವಿ. ಸೊ 2008 ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ, ಎದ್ರೊಳಗಡೆ 2008 ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ ಅದು 10 ಮೀಟರ್ ಏರ್ ರೈಫಲ್
ಏರ್ ರೈಫಲ್ ಶೂಟಿಂಗ್ ಒಳಗಡೆ. ಸೊ 2008 ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ ಒಳಗಡೆ ಇವರು ಚಿನ್ನದ ಪದಕವನ್ನ ಗೆಲ್ತಾರ. ಅರ್ಥ ಆಯ್ತೇನ್ರಪ್ಪ? ಇವ್ರ ಜೊತೆಗೆ ಇನ್ನಿಬ್ಬರು ಜನರನ್ನ ನೆನ್ಪಿಟ್ಕೋಬೇಕು. ಗಗನ್ ನಾರಂಗ್, ಇವರು ಕೂಡ ಶೂಟಿಂಗ್ಗೆ. ಅದಾದ ನಂತರ ಇನ್ನೊಬ್ಳು ಬರ್ತಾಳ, ಮನು ಭಾಕರ್. ಇವ್ರ ಹೆಸರುಗಳನ್ನ ಕೇಳಿದ್ದಾರೆ. ಗಗನ್ ನಾರಂಗ್, ಮನು ಭಾಕರ್, ಅದಾದ ನಂತರ ಅಭಿನವ್ ಬಿಂದ್ರಾ. ಕ್ಲಿಯರ್? ಇದು ಈ ಕ್ಲಾಸ್ ಏನಾಯ್ತಲ್ಲ, ಇದು 100% ಯೂಸ್ ಇದು ಕ್ಲಾಸ್. ನಮ್ಮ ಇಂಡಿಯಾದಲ್ಲಿ ಇಲ್ಲಿವರೆಗೂ ಯಾವ್ಯಾವ ಆಟಗಳು ಯಾರು ದಿಗ್ಗಜರಿದಾರ, ಅವ್ರದ ಸಾಧನೆ ಏನು, ಅದೆಲ್ಲ ಕವರ್ ಆಗ್ಬಿಡುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಹಿಮಾ ದಾಸ್ ಯಾವ ರಾಜ್ಯದ ಪ್ರಸಿದ್ಧ ಅಥ್ಲೀಟ್ ಅಂತಂದೇಳಿ. ಇವಳನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರೆ ಧಿಂಗ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಏನಂತ ಕರೀತಾರ? ಧಿಂಗ್ ಎಕ್ಸ್ಪ್ರೆಸ್ ಅಂತ ಹೇಳಿ ಕರೀತಾರ. ಇವರು ಕೂಡ ಯಾವ್ದ್ರಲ್ಲಿ ಫೇಮಸ್? 400 ಮೀಟರ್ ಓಟದಲ್ಲಿ, ರನ್ನಿಂಗ್ ಒಳಗಡೆ ಫೇಮಸ್. ಅದಾದ ನಂತರ ಚಿನ್ನವನ್ನ ಗೆದ್ದಂತ ವ್ಯಕ್ತಿ ಇವರು. ಆಮೇಲೆ ನೆಕ್ಸ್ಟ್ ಇವರು ಯಾವ ರಾಜ್ಯಕ್ಕೆ ಸೇರಿದಾರಪ್ಪ ಅಂತಂದ್ರೆ ಅಸ್ಸಾಂಗೆ. ಆಗ್ಲೇ ನಾನು ಯಾರ್ದೋ ಒಬ್ಬರದ್ದು ಹೆಸರು ಹೇಳಿದ್ನಲ್ಲ, ಪಿ.ಟಿ. ಉಷಾ. ಪಿ.ಟಿ. ಉಷಾವನ್ನ ಪಯೋಲಿ ಎಕ್ಸ್ಪ್ರೆಸ್ ಅಂತ ಕರೀತಾರಲ್ಲ, ಯಾಕೆ ಹೇಳ್ರಿ? ಅವರು ಕೇರಳದ ಒಂದು ಹಳ್ಳಿಯಾದಂತಹ ಪಯೋಲಿಯಿಂದ ಬಂದಿರ್ತಾರ. ಸೊ ಅದಕ್ಕೋಸ್ಕರ ಅವ್ರನ್ನ ಪಯೋಲಿ ಎಕ್ಸ್ಪ್ರೆಸ್ ಅಂತ ಕರೀತಾರ. ಇವರು ಅಸ್ಸಾಂನ ದಿಂಗ್ ಇಂದ ಬರ್ತಾರ, ದಿಂಗ್ ಎಕ್ಸ್ಪ್ರೆಸ್ ಅಂತಂದ್ ಹೇಳಿ ಕರೀತಾರೆ. ಇವಾಗೆಲ್ಲಾದ್ರೂ ನಿಮ್ ಊರ್ ಯಾವ್ದಾದ್ರು ಹುಬ್ಳಿ ಇತ್ತಂತಂದ್ ಹೇಳಿದ್ರೆ, ಹುಬ್ಳಿಯಿಂದ ಹೋದ್ರೆ ಅಂದ್ರೆ ನೀವು ಸಾಧನೆ ಮಾಡ್ರೆ ನೀವು ಹುಬ್ಳಿ ಎಕ್ಸ್ಪ್ರೆಸ್. ನೆಕ್ಸ್ಟ್ 10th ಒನ್, ನಾವ್ ಆಗ್ಲೇ ಹೇಳಿದ್ವಲ್ಲ, ಲಿಯಾಂಡರ್ ಫೇಸ್ ಯಾವ ಕ್ರೀಡೆಯಲ್ಲಿ ದಂತಕಥೆಯಾಗಿದ್ದಾರ ಅಂತಂದ್ ಹೇಳಿ. ಎಸ್, ವೆರಿ ಗುಡ್. ಟೆನ್ನಿಸ್ ಒಳಗಡೆ ಅರ್ಥ ಮಾಡ್ಕೊಡ್ರಿ, ನೆನ್ಪಿಟ್ಕೊಡ್ರಿ. ಇವ್ರು ಟೋಟಲ್ ಆಗಿ 18 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದಾರ. ಎಷ್ಟು ಗೆದ್ದಿದಾರ? 18 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದಾರ ಲಿಯಾಂಡರ್ ಪೇಸ್. ಸೊ ಎದ್ರೊಳಗಡೆ? ಡಬಲ್ಸ್ ಒಳಗಡೆ, ಅದಾದ ನಂತರ ಮಿಕ್ಸ್ಡ್ ಡಬಲ್ಸ್ ಒಳಗಡೆ, ಡಬಲ್ಸ್ ಅಂಡ್ ಮಿಕ್ಸ್ಡ್ ಡಬಲ್ಸ್ ಒಳಗಡೆ ಟೋಟಲ್ ಆಗಿ 18. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೇರಿ ಕೋಮ್, ತುಂಬಾ ಫೇಮಸ್ ವ್ಯಕ್ತಿ. ಮೇರಿ ಕೋಮ್ ಯಾವ ಕ್ರೀಡೆಯಲ್ಲಿ 6 ಬಾರಿ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಹೊಂದಿದ್ದಾರೆ? ಎಸ್, ವೆರಿ ಗುಡ್. ಬಾಕ್ಸಿಂಗ್ ಒಳಗಡೆ. ಯಾವ್ದ್ರೊಳಗಡೆಪ್ಪ ಅಂತಂದ್ರೆ ಬಾಕ್ಸಿಂಗ್ ಒಳಗಡೆ 6 ಬಾರಿ. ವರ್ಲ್ಡ್ ಅಲ್ಲಿ ಇಷ್ಟು ಜನ ಇಷ್ಟು ಸಾರಿ ಯಾರು ಆಗೇ ಇಲ್ಲ. ವರ್ಲ್ಡ್ ಅಲ್ಲಿ ಅದು ವುಮೆನ್ ಒಳಗಡೆ 6 ಬಾರಿ ವಿಶ್ವ ಚಾಂಪಿಯನ್ ಆದಂತ ವ್ಯಕ್ತಿ ಯಾರಂತಂದ ಹೇಳಿದ್ರೆ ಮೇರಿ ಕೋಮ್ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ನೆನ್ಪಿಟ್ಕೊಡ್ರಿ, 2012 ಒಲಿಂಪಿಕ್ಸ್ ಒಳಗಡೆ, 2012 ಒಲಿಂಪಿಕ್ಸ್ ಎಲ್ಲಿ ನಡೀತ್ ನೋಡ್ರಿ. ಸೊ ಆ ಒಲಿಂಪಿಕ್ಸ್ ಒಳಗಡೆ ಇವರು ಕಂಚಿನ ಪದಕವನ್ನ ಗೆಲ್ತಾರ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್, ಬಜರಂಗ್ ಪುನಿಯಾ ತುಂಬಾ ಫೇಮಸ್ ವ್ಯಕ್ತಿ. ಯಾರಿವರು? ಬಜರಂಗ್ ಪುನಿಯಾ. ಎಸ್, ಕುಸ್ತಿ ಒಳಗಡೆ ರೆಸ್ಲಿಂಗ್, ರೆಸ್ಲಿಂಗ್ ಒಳಗಡೆ ತುಂಬಾ ಫೇಮಸ್ ಆದಂತ ವ್ಯಕ್ತಿ ಬಜರಂಗ್ ಪುನಿಯಾ. ಅದಾದ ನಂತರ ಇವರು 2020 ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರ. ಸೊ ಕಂಚಿನ ಪದಕವನ್ನ ಗೆಲ್ತಾರ. ಅದಾದ ನಂತರ ಇವ್ರ ಜೊತೆಗೆ ನೆನ್ಪಿಟ್ಕೊಳ್ರಿ ಇನ್ನೆರಡು ಹೆಸರುಗಳು, ಸುಶೀಲ್ ಕುಮಾರ್ ಅಂತಂದೇಳಿ, ಸುಶೀಲ್ ಕುಮಾರ್. ಅದಾದ ನಂತರ ಇನ್ನೊಬ್ರು ವ್ಯಕ್ತಿ ಯಾರಂತಂದ ಹೇಳಿದ್ರೆ ಯೋಗೇಶ್ವರ್ ದತ್ತ. ಈ 3 ಜನ ಏನಂದ್ರೆ ಕುಸ್ತಿ ಬಹಳ ಫೇಮಸ್. ನೆಕ್ಸ್ಟ್ ಕ್ವಶನ್, ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಮೀರಾಬಾಯಿ ಚಾನು ಯಾವ ಕ್ರೀಡೆಯಲ್ಲಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ? ಮೀರಾಬಾಯಿ ಚಾನು. ಸೊ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ ಅವರು. 2020 ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಮೀರಾಬಾಯಿ ಚಾನು ಯಾವ್ದ್ರೊಳಗಡೆ? ವೇಟ್ ಲಿಫ್ಟಿಂಗ್ ಒಳಗಡೆ. ಯಾವ್ದ್ರೊಳಗಡೆಪ್ಪ ಅಂತಂದ್ರೆ ವೇಟ್ ಲಿಫ್ಟಿಂಗ್ ಒಳಗಡೆ ಇವರು ಬೆಳ್ಳಿ ಪದಕವನ್ನ ಗೆಲ್ತಾರ. ಅದೇ ತರ ಸೇಮ್ ವೇಟ್ ಲಿಫ್ಟಿಂಗ್ ಒಳಗಡೆ ಇನ್ನಿಬ್ಬರು ಜನ ಬರ್ತಾರ. ಇಬ್ಬರು ಜನ ಅಲ್ಲ, ಒಬ್ಬರು ನೆನ್ಪಿಟ್ಕೊಳ್ರಿ, ಕರ್ನಂ ಮಲ್ಲೇಶ್ವರಿ ಕೂಡ ಏನಂತಂದ್ರೆ ವೇಟ್ ಲಿಫ್ಟಿಂಗ್ ಗೆ ತುಂಬಾ ಫೇಮಸ್ ಆದಂತಹ ವ್ಯಕ್ತಿ. ಎಸ್,
ಒಲಿಂಪಿಕ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು? ಒಲಿಂಪಿಕ್ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂತಂದ್ರೆ ಕರ್ನಂ ಮಲ್ಲೇಶ್ವರಿ. 2000ರಲ್ಲಿ ನಡೆದಂತಹ ಸಿಡ್ನಿ ಒಲಿಂಪಿಕ್ಸ್ ಒಳಗಡೆ, ಸಿಡ್ನಿ ಒಲಿಂಪಿಕ್ಸ್ ಒಳಗಡೆ, ಅದು ಎದ್ರೊಳಗಂತಂದ್ರೆ ವೇಟ್ ಲಿಫ್ಟಿಂಗ್ ಒಳಗಡೆ ಏನ್ ಮಾಡ್ತಾಳ ಅಂತಂದ ಹೇಳಿದ್ರ ಕರ್ನಂ ಮಲ್ಲೇಶ್ವರಿ ಫಸ್ಟ್ ಟೈಮ್ ಒಂದು ಪದಕವನ್ನ ಗೆಲ್ತಾರ. ಅದು ಯಾವ ಪದಕ ಅಂತಂದ್ರೆ ಕಂಚಿನ ಪದಕವನ್ನ ಗೆಲ್ತಾರ. ಯಾವ ಪದಕವನ್ನ? ಕಂಚಿನ ಪದಕವನ್ನ. ಸೇಮ್ ಅದೇ ತರ ಇನ್ನೊಬ್ಬಳ ಹೆಸರನ್ನ ನೆನ್ಪಿಟ್ಕೊಡ್ರಿ, ಕುಂಜರಾಣಿ ಅಂತಂದೇಳಿ, ಕುಂಜರಾಣಿ ದೇವಿ ಅಂತಂದೇಳಿ. ಇವರು ಕೂಡ ವೇಟ್ ಲಿಫ್ಟಿಂಗ್ ಅಲ್ಲೇ ಬರ್ತಾರೆ. ನೆಕ್ಸ್ಟ್ ಕ್ವಶನ್, ರವಿಕುಮಾರ್ ದಹಿಯಾ ಅಂತಂದ ಹೇಳಿ ಒಬ್ರು ಬರ್ತಾರ. ಸೊ ಇವರು ಯಾವ ಫೇಮಸ್? ರವಿಕುಮಾರ್ ದಹಿಯಾ. ಇವರು ಕೂಡ ಏನಂತಂದ್ರೆ ರೆಸ್ಲರ್, ಕುಸ್ತಿಪಟು. ರವಿಕುಮಾರ್ ದಹಿಯಾ 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಬೆಳ್ಳಿ ಪದಕವನ್ನ ಗೆದ್ದಂತ ವ್ಯಕ್ತಿ. 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಬೆಳ್ಳಿ ಪದಕವನ್ನ ರವಿಕುಮಾರ್ ದಹಿಯಾ ಯಾವ ಆಟಕ್ಕೆ ಸಂಬಂಧಪಟ್ಟಿದಾರ ಅಂತಂದ್ರೆ ಕುಸ್ತಿ ಆಟಕ್ಕೆ ಸಂಬಂಧಪಟ್ಟಿದಾರ. ನೆಕ್ಸ್ಟ್ ಇನ್ನಿಬ್ಬರ ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ, ದೀಪಕ್ ಪುನಿಯಾ ಅಂತಂದೇಳಿ. ದೀಪಕ್ ಪುನಿಯಾ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಅಂಕಿತಾ ಗುಲಿಯಾ ಅಂತ. ಅಂಕಿತಾ ಗುಲಿಯಾ ಇವರು ಕೂಡ ಏನಂತಂದ್ರೆ ಇಬ್ರು ಫೇಮಸ್ ರೆಸ್ಲರ್ಸ್, ಕುಸ್ತಿ ಆಟಗಾರರು ಅಂತ ನೋಡ್ರಿ. ನೆಕ್ಸ್ಟ್ ಬರುವಂತ ವ್ಯಕ್ತಿ ವಿಜೇಂದರ್ ಸಿಂಗ್. ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ? ಎಸ್, ಯಾವ ಆಟಕ್ಕಂತಂದ್ರೆ ಬಾಕ್ಸಿಂಗ್ ಆಟಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಯಾರಂತಂದ್ರೆ ವಿಜೇಂದ್ರ ಸಿಂಗ್ ಅಂತಂದ ಹೇಳ್ತೀವಿ. 2008ರಲ್ಲಿ ನಡೆದಂತಹ ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ ಇವರು ಕಂಚಿನ ಪದಕವನ್ನ ಗೆಲ್ತಾರ. 2008ರೊಳಗಡೆ ಬೀಜಿಂಗ್ ಒಲಿಂಪಿಕ್ಸ್ ಒಳಗಡೆ, ಅದು ಬಾಕ್ಸಿಂಗ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರ. ಸೇಮ್ ಅದೇ ತರ ಬಾಕ್ಸಿಂಗ್ ಒಳಗಡೆ ಇನ್ನೊಬ್ಬ ವ್ಯಕ್ತಿ ಫೇಮಸ್ ಯಾರಂತಂದ್ರೆ ಶಿವ ತಾಪ ಅಂತಂದ ಹೇಳ್ತೀವಿ. ಯಾರಂತಂದ ಹೇಳ್ತೀವಿ? ಶಿವ ತಾಪ. ಅದೇ ತರ ನೋಡ್ರಿ, ನೆಕ್ಸ್ಟ್ ಒನ್ ಸಾಕ್ಷಿ ಮಲ್ಲಿಕ್. ಯಾವ ಕ್ರೀಡೆಯಲ್ಲಿ ಒಲಿಂಪಿಕ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರ? ವೆರಿ ಗುಡ್ ವೆರಿ ಗುಡ್. ಸಾಕ್ಷಿ ಮಲ್ಲಿಕ್ ಯಾವ್ದಕ್ ಸಂಬಂಧಪಟ್ಟವರು? ಕುಸ್ತಿ ಆಟಕ್ಕೆ ಸಂಬಂಧಪಟ್ಟವರು. ಯಾವ್ದಕ್ಕಪ್ಪ ಅಂತಂದ್ರೆ ಸಾಕ್ಷಿ ಮಲ್ಲಿಕ್ ಕುಸ್ತಿ ಆಟಕ್ಕೆ ಸಂಬಂಧಪಟ್ಟವರು. ಅದಾದ ನಂತರ ಇವರು 2016ರ ರಿಯೋ ಒಲಿಂಪಿಕ್ಸ್ ಒಳಗಡೆ, 2016ರಲ್ಲಿ ಎಲ್ಲಿ ನಡೆದಿತ್ತು ಅಂತಂದ್ರೆ ರಿಯೋದಲ್ಲಿ ನಡೆಯುತ್ತ. ರಿಯೋ ಒಲಿಂಪಿಕ್ಸ್ ಒಳಗಡೆ ಇವರು ಕಂಚಿನ ಪದಕವನ್ನ ಗೆಲ್ತಾರ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ಸೇಮ್ ಕುಸ್ತಿ ಒಳಗಡೆ ಇನ್ನೊಬ್ರು ವ್ಯಕ್ತಿ ಬರ್ತಾರ. ಇಬ್ಬರು ಮಂದಿದ್ ಹೇಳ್ತೀನಿ, ಹೆಸರು ಬರ್ಕೊಡ್ರಿ. ವಿನೇಶ್ ಫೋಗಟ್. ವಿನೇಶ್ ಫೋಗಟ್ ಅಂತಂದೇಳಿ. ಅದಾದ ದಂಗಾಲ್ ಮೂವಿ ಐತಲ್ಲ, ದಂಗಾಲ್ ಮೂವಿ. ಸೊ ವಿನೇಶ್ ಫೋಗಟ್ ಬಗ್ಗೆ ಐತೆ. ಆಮೇಲೆ ಇನ್ನೊಬ್ರು ಯಾರು ಬರ್ತಾರಂದ್ರ ಬಬಿತಾ ಕುಮಾರಿ. ಇನ್ನೊಬ್ರು ಯಾರಂತಂದ್ರೆ ಬಬಿತಾ ಕುಮಾರಿ. ಇವರು ಫೇಮಸ್ ಕುಸ್ತಿ ಆಟಗಾರರು. ಸಾಕ್ಷಿ ಮಲ್ಲಿಕ್, ವಿನೇಶ್ ಫೋಗಟ್, ಅದಾದ ನಂತರ ಬಬಿತಾ ಕುಮಾರಿ. ನೆಕ್ಸ್ಟ್ ನೋಡ್ರಿ, ಹೌದಾ ಕ್ವಶನ್ ಐತ್ ನೋಡ್ರಿ. ಅಲ್ಲಿ ಯಾರು ಬಂದ್ರು, ಇಲ್ಲಿ ಯಾರ ಹೆಸರು ಹೇಳಿದ್ನಿ? ವಿನೇಶ್ ಫೋಗಟ್ ಅಂತ ಹೇಳನಲ್ಲ, ಸೇಮ್ ಅದೇ ತರ. ವಿನೇಶ್ ಫೋಗಟ್ ಒಬ್ಬ ಪ್ರಸಿದ್ಧ ಭಾರತೀಯ ಕುಸ್ತಿಪಟು, ರೆಸ್ಲರ್ ಅಂತಂದ ಹೇಳ್ತೀವಿ. ಅದಾದ ನಂತರ ಈಕಿ ತಂಗಿ ಹೆಸರೇನ? ಆಕಿ ಕೂಡ ತುಂಬಾ ಫೇಮಸ್. ವಿನೇಶ್ ಫೋಗಟ್ ನ ತಂಗಿ ಹೆಸರೇನು? ಗೀತಾ ಫೋಗಟ್. ಗೀತಾ ಫೋಗಟ್ ಇವರು ಕೂಡ ಏನಂತಂದ ಹೇಳಿದ್ರೆ ಒಬ್ಳು ಕುಸ್ತಿ ಆಟಗಾರ. ನೆಕ್ಸ್ಟ್ ನೋಡ್ರಿ, ಲೋವ್ಲಿನಾ ಬೋರ್ಗೊಹೈನಾ ಅಂತಂದೇಳಿ. ಲೋವ್ಲಿನಾ ಬೋರ್ಗೊಹೈನಾ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಬಾಳ ಸರಿ ಕ್ವಶನ್ ಕೇಳಿದಾರೆ ಈಕಿ ಮ್ಯಾಲ. ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಯಾವ ಕ್ರೀಡೆಯಲ್ಲಿ ಪದಕವನ್ನ ಗೆದ್ದಿದಾರ? ಲವ್ಲಿನಾ ಬೋರ್ಗೊಹೈನಾ ಅಂತಂದ ಹೇಳಿ. ಸೊ ಇವ್ರು ಎಲ್ಲಿಯವ್ರ ಅಂತಂದ ಹೇಳಿದ್ರ ಅಸ್ಸಾಂ ಅವರು. ಅದಾದ ನಂತರ ಇವರು ಯಾವ್ದ್ರಲ್ಲಿ ಅಂತಂದ ಹೇಳಿದ್ರ ಬಾಕ್ಸಿಂಗ್ ಒಳಗಡೆ, ಒಲಿಂಪಿಕ್ಸ್ ಕ್ರೀಡೆ ಒಳಗಡೆ ಗೆಲ್ತಾರ. ಅದು ಯಾವ್ದ್ರಲ್ಲಿ ಅಂತಂದ್ರೆ 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ಕಂಚಿನ ಪದಕವನ್ನ ಗೆಲ್ತಾರ. ಆಮೇಲೆ ನೆಕ್ಸ್ಟ್ ಇವ್ರು ಮತ್ತೆ ಯಾಕೆ ಫೇಮಸ್ ಅಂತಂದ್ರೆ 2023ರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ, 2023ರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಒಳಗಡೆ ಇವರು ಚಿನ್ನದ ಪದಕವನ್ನ ಗೆಲ್ತಾರ. ಸೊ ಯಾವ್ದು ಗೆಲ್ತಾರ? ಚಿನ್ನದ ಪದಕವನ್ನ. ಅದಕ್ಕೋಸ್ಕರ ಲವ್ಲಿನಾ ಬೋರ್ಗೊಹೈನಾ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಯೋಗೇಶ್ವರ್ ದತ್ತಾ. ಯೋಗೇಶ್ವರ್ ದತ್ತಾ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್.
2012ರ ಒಲಿಂಪಿಕ್ಸ್, ಲಂಡನ್ ಒಲಿಂಪಿಕ್ಸ್ ಒಳಗಡೆ ಇವರು ಕಂಚಿನ ಪದಕವನ್ನ ಗೆಲ್ತಾರ. ಯೋಗೇಶ್ವರ್ ದತ್ತ ಯಾವ್ದಕ್ ಫೇಮಸ್ ಅಂತಂದ್ರೆ ಅದ್ರ ಕುಸ್ತಿಗೆ. ಯಾವ್ದಕ್ ಫೇಮಸ್? ಕುಸ್ತಿಗೆ. ನೆಕ್ಸ್ಟ್ ನೋಡ್ರಿ, ಮೇಜರ್ ಧ್ಯಾನ್ ಚಂದ್ ಯಾವ ಕ್ರೀಡೆಯ ಮಾಂತ್ರಿಕ ಅಂತ ಹೇಳಿ ಕರೀತಾರ? ವಿಸರ್ಡ್ ಅಂತ ಹೇಳಿ ಕರೀತಾರ. ಮಾಂತ್ರಿಕ ಅಥವಾ ವಿಸರ್ಡ್ ಅಂತ ಹೇಳಿ ಕರೀತಾರ ಮೇಜರ್ ಧ್ಯಾನ್ ಚಂದ್ ಅವ್ರ. ಯಾವ್ದಪ್ಪ ಅಂತಂದ್ರೆ ಹಾಕಿ ಆಟಕ್ಕೆ ತುಂಬಾ ಫೇಮಸ್ ಆದಂತಹ ವ್ಯಕ್ತಿ. ಯಾಕಂತಂದ ಹೇಳಿದ್ರ 1928, 1932, 1936ರ ಒಲಿಂಪಿಕ್ಸ್ ಒಳಗಡೆ ಚಿನ್ನದ ಪದಕವನ್ನ ಗೆಲ್ಲುತ್ತ ನಮ್ಮ ಭಾರತ ದೇಶ. ಅದು ಯಾರಿಂದ ಅಂತಂದ ಹೇಳಿದ್ರ ಮೇಜರ್ ಧ್ಯಾನ್ ಚಂದ್ ಅವರಿಂದ. ಸೊ ಅದಕ್ಕೋಸ್ಕರ ಇವರ ಹುಟ್ಟು ಹಬ್ಬವಾದಂತಹ ಆಗಸ್ಟ್ 29ನ್ನ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂತ ಹೇಳಿ ಆಚರಣೆ ಮಾಡ್ತಾರೆ. ಏನಂತ ಆಚರಣೆ ಮಾಡ್ತಾರ? ರಾಷ್ಟ್ರೀಯ ಕ್ರೀಡಾ ದಿನ ಅಂತಂತ ಹೇಳಿ ಆಚರಣೆ ಮಾಡ್ತಾರೆ. ಅರ್ಥ ಆಯ್ತೇನ್ರಪ್ಪ? ಎಸ್. ಅದಾದ ನಂತರ ಸುನಿಲ್ ಚಟ್ರಿ ಭಾರತದ ಯಾವ ರಾಷ್ಟ್ರದ ತಂಡದ ನಾಯಕರಾಗಿದ್ರು? ವೆರಿ ಗುಡ್, ಫುಟ್ಬಾಲ್. ನೆಕ್ಸ್ಟ್ ನೋಡ್ರಿ, ವಿಶ್ವನಾಥ್ ಆನಂದ್ ಯಾವ ಕ್ರೀಡೆಯಲ್ಲಿ ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ? ಯಾರಪ್ಪ ಅಂತಂದ್ರೆ ಚೆಸ್ ಅಂತಂದ ಹೇಳ್ತೀವಿ. ಇವ್ರು ಟೋಟಲ್ ಆಗಿ ಎಷ್ಟು ಬಾರಿ ಆಗಿದ್ದಾರೆ? 5 ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದಾರೆ. ಅದಾದ ನಂತರ ಇವರು ಮೊದಲ ಏನ್ ಪ್ರಶಸ್ತಿ ಸಿಗುತ್ತಾ ಯಾವ್ದಂತಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಸಿಗುತ್ತೆ ಇವರಿಗೆ ಫಸ್ಟ್ ಟೈಮ್. ಬಟ್ ಆದ್ರೆ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅನ್ನ ಇವಾಗ ಏನಂತ ಚೇಂಜ್ ಮಾಡಿದಾರ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡಿದಾರ. ಇವಾಗ ತುಂಬಾ ಫೇಮಸ್ ಆಗಿರೋ ವ್ಯಕ್ತಿಗಳು ಇವಾಗ ಯಾರ್ಯಾರಿದಾರ? ಒಬ್ಬನ ಯಾರಂತಂದ ಹೇಳಿದ್ರೆ ಪ್ರಜ್ಞಾನಂದ್, ಆಮೇಲೆ ಇನ್ನೊಂದು ಡಿ ಗುಕೇಶ್. ಇವ್ರ ಮೇಲೂ ಕ್ವಶನ್ಸ್ ಗಳು ಬರ್ತಾವ. ಇವ್ರ ಹೆಸರುಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಮನ್ಪ್ರೀತ್ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ? ಈ ಮನ್ಪ್ರೀತ್ ಸಿಂಗ್ಗೆ ಅರ್ಜುನ್ ಅವಾರ್ಡ್ ಕೂಡ ಸಿಕ್ಕೈತೆ. ಯಾವ ಅವಾರ್ಡ್ ಸಿಕ್ಕೈತೆ? ಅರ್ಜುನ್ ಅವಾರ್ಡ್ ಕೂಡ ಸಿಕ್ಕೈತೆ. ಇವರು ಹಾಕಿ ಆಟಕ್ಕೆ ತುಂಬಾ ಫೇಮಸ್. ಅದಾದ ನಂತರ 2020ರಲ್ಲಿ ಏನ್ ನಡೀತಲ್ಲ, 2020ರಲ್ಲಿ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡೀತಲ್ಲ, ಅದ್ರಲ್ಲಿ ಹಾಕಿ ಟೀಮ್ ದ ಕ್ಯಾಪ್ಟನ್ ಯಾರಾಗಿದ್ರು ಅಂತಂದ್ರೆ ಮನ್ಪ್ರೀತ್ ಸಿಂಗ್ ಆಗಿದ್ರು. ಭಾರತ ದೇಶ ಮನ್ಪ್ರೀತ್ ಸಿಂಗ್ ಹಾಕಿ. ನೆಕ್ಸ್ಟ್ ನೋಡ್ರಿ, ಬೈಜುಂಗ್ ಭುಟಿಯಾ ಎಲ್ಲೋದು? ಎಸ್. ಭಾರತೀಯ ಫುಟ್ಬಾಲ್ ನಲ್ಲಿ ಸಿಕ್ಕಿಮೀಸ್ ಸ್ನೈಪರ್ ಅಂತಂದೇಳಿ ಇಂಡಿಯನ್ ಫುಟ್ಬಾಲ್ ಆಟಗಾರನ ಕರೀತಾರ. ಅವ್ರ ಯಾರಂತಂದ ಹೇಳಿದ್ರ ಬೈಜುಂಗ್ ಭುಟಿಯಾ ಅಂತಂದೇಳಿ. ಯಾರನ್ನ ಕರೀತಾರ? ಬೈಜುಂಗ್ ಭುಟಿಯಾ ಅಂತ ಹೇಳಿ ಕರೀತಾರ. ಜಸ್ಟ್ ಅಷ್ಟೇ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, PR ಶ್ರೀಜೇಶ್ ಅಂತ ಹೇಳಿ ಬರ್ತಾರ. PR ಶ್ರೀಜೇಶ್ ಒಬ್ಬ ಪ್ರಸಿದ್ಧ ಭಾರತೀಯ ಯಾವ ಆಟಗಾರ? PR ಶ್ರೀಜೇಶ್. ಇವ್ರ ಮೇಲೆ ಕ್ವಶನ್ಸ್ ಗಳಿದಾವೆ. ವೆರಿ ಗುಡ್, ಹಾಕಿ ಗೋಲ್ ಕೀಪರ್. PR ಶ್ರೀಜೇಶ್ ಯಾರಪ್ಪ ಅಂತಂದ್ರೆ ಹಾಕಿ ಗೋಲ್ ಕೀಪರ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸವಿತಾ ಪುನಿಯಾ ಅಂತ ಹೇಳಿ ಬರ್ತಾರೆ. ಸವಿತಾ ಪುನಿಯಾ ಇವ್ರು ಯಾರಂತಂದ ಹೇಳಿದ್ರ ಮಹಿಳಾ ಹಾಕಿ ಗೋಲ್ ಕೀಪರ್. ಸವಿತಾ ಪುನಿಯಾ ಅಂತ. ನೆಕ್ಸ್ಟ್ ನೋಡ್ರಿ, ಕೋನೇರು ಹಂಪಿ ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧ ವ್ಯಕ್ತಿ ಆಗಿದಾರ? ಕೋನೇರು ಹಂಪಿ ಅಂತಂದೇಳಿ. ಎಸ್. ಯಾವ್ದಪ್ಪ ಅಂತಂದ್ರೆ ಚೆಸ್ ಕ್ರೀಡೆಗೆ. ಕೋನೇರು ಹಂಪಿ ಯಾವ್ದಕ್ಕಂತಂದ್ರೆ ಚೆಸ್ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ನೆಕ್ಸ್ಟ್ ನೋಡ್ರಿ, ರಾಣಿ ರಾಮ್ಪಾಲ್ ಭಾರತದ ಮಹಿಳಾ ತಂಡದ ಮಾಜಿ ನಾಯಕಿ. ಯಾವ ಕ್ರೀಡೆ? ವೆರಿ ಗುಡ್, ಹಾಕಿ ತಂಡದ ಕ್ಯಾಪ್ಟನ್ ಆಗಿದ್ರು ಅವ್ರ ಮೊದಲು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಧನ್ರಾಜ್ ಪಿಳ್ಳೈ ಯಾವ ಕ್ರೀಡೆಯ ದಂತಕಥೆ ಆಟಗಾರ? ತುಂಬಾ ಫೇಮಸ್. ಯಾವಪ್ಪ ಅಂತಂದ್ರೆ ಇವರು ಕೂಡ ಹಾಕಿ ತಂಡದ ನಾಯಕರಾಗಿದ್ರು. ನಮ್ಮ ಭಾರತ ದೇಶದ್ದು ಏಷ್ಯನ್ ಗೇಮ್ಸ್ ಗಳೆಲ್ಲ ಆಡಿದಾರ. ಧನ್ರಾಜ್ ಪಿಳ್ಳೈ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಆಟಗಾರ ನೋಡ್ರಿ, R ಪ್ರಜ್ಞಾನಂದ ಯಾವ ಕ್ರೀಡೆಯ ಯುವ ಪ್ರತಿಭೆ? ಯಾವ ಕ್ರೀಡೆದಂತಂದ ಹೇಳಿದ್ರ ಚೆಸ್ ಆಟದ. ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ದೀಪಿಕಾ ಕುಮಾರಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದಾರ?
ದೀಪಿಕಾ ಕುಮಾರಿ. ಯಾವ್ದಂತಂದ್ರೆ ಅದ್ರ ಬಿಲ್ಲುಗಾರಿಕೆ ಅಥವಾ ಆರ್ಚರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ಅದ್ರ ಜೊತೆಗೆ ಇವ್ರ ಹೆಸರು ನೆನ್ಪಿಟ್ಕೊಡ್ರಿ, ಅಥಾನು ದಾಸ್ ಅಂತಂದೇಳಿ. ಅಥಾನು ದಾಸ್ ಕೂಡ ಏನಂತಂದ್ರೆ ಇದ್ರ ಆರ್ಚರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮನು ಬಾಕರ್ ಅಂತಂದೇಳಿ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಮನು ಬಾಕರ್ ಅಂತಂದೇಳಿ. ಸೊ ಇವರು ಯಾವ ಕ್ರೀಡೆಗೆ? ಮನು ಬಾಕರ್. ಆಮೇಲೆ ಇವ್ರು ಒಂದೇ ಸಾರಿಗೆ 2 ಕಂಚಿನ ಪದಕವನ್ನ ಗೆಲ್ತಾರೆ. ಒಂದೇ ಸಾರಿಗೆ ಒಂದೇ ಒಲಿಂಪಿಕ್ಸ್ ಒಳಗಡೆ. ಅದು ಏನಂತಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ಒಳಗಡೆ 2 ಕಂಚಿನ ಪದಕಗಳನ್ನ ಗೆಲ್ತಾರ ಮನು ಬಾಕರ್. ಯಾವ್ದಕ್ ಸಂಬಂಧಪಟ್ಟಿರ್ತಾರ? ಶೂಟಿಂಗ್ ಗೆ ಸಂಬಂಧಪಟ್ಟಿದ್ದಾರೆ, ಏರ್ ಫೋರ್ಸ್. ನೆಕ್ಸ್ಟ್ ನೋಡ್ರಿ, ಪಂಕಜ್ ಅಡ್ವಾಣಿ. ಪಂಕಜ್ ಅಡ್ವಾಣಿ ಒಬ್ಬನ್ ಫೇಮಸ್. ಇವರು ಕರ್ನಾಟಕದವರು. ಪಂಕಜ್ ಅಡ್ವಾಣಿ ಯಾವ ಆಟಕ್ ಅಂತಂದ್ರೆ ಬಿಲಿಯರ್ಡ್ಸ್ ಅಂಡ್ ಸ್ನೂಕರ್. ಬಿಲಿಯರ್ಡ್ಸ್ ಅಂಡ್ ಸ್ನೂಕರ್. ಇವ್ರು ಒಬ್ರೆ 27ಕ್ಕೂ ಹೆಚ್ಚು ಬಾರಿ ವಿಶ್ವ ಚಾಂಪಿಯನ್ ಆಟ ಆಗಿದ್ದಾರೆ ಇವರು ಕರ್ನಾಟಕದವರು, ಪಂಕಜ್ ಅಡ್ವಾಣಿ, ಬಿಲಿಯರ್ಡ್ಸ್ ಅಂಡ್ ಸ್ನೂಕರ್ ಒಳಗಡೆ. ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬಹಳ ಫೇಮಸ್ ಬರ್ತಾರ, ಗಗನ್ ನಾರಂಗ್ ಅಂತ ಹೇಳಿ. ಗಗನ್ ನಾರಂಗ್ ಶೂಟಿಂಗ್ ಒಳಗಡೆ, ಏರ್ ಪಿಸ್ತಲ್ ಒಳಗಡೆ, ಶೂಟಿಂಗ್ ಒಳಗಡೆ 2012ರ ಲಂಡನ್ ಒಲಿಂಪಿಕ್ಸ್ ಒಳಗಡೆ ಇವರು ಕಂಚಿನ ಪದಕವನ್ನ ಗೆಲ್ತಾರೆ. ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಕಂಚಿನ ಪದಕವನ್ನ ಗೆಲ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅಂಜು ಬಾಬಿ ಜಾರ್ಜ್. ಅಂಜು ಬಾಬಿ ಜಾರ್ಜ್ ಇವರು ಯಾವ ಆಟಕ್ಕೆ ಸಂಬಂಧಪಟ್ಟಿದಾರ? ಎಸ್, ಲಾಂಗ್ ಜಂಪ್. ಅಂಜು ಬಾಬಿ ಜಾರ್ಜ್ ಏನಪ್ಪಾ ಅಂತಂದ ಹೇಳಿದ್ರ ಲಾಂಗ್ ಜಂಪ್. ನೆಕ್ಸ್ಟ್ ದೀಪಾ ಕರ್ಮಾಕರ್. ದೀಪಾ ಕರ್ಮಾಕರ್ ಯಾರಪ್ಪಾ ಅಂತಂದ್ರ ಇವರೊಬ್ರು ವರ್ಲ್ಡ್ ಫೇಮಸ್ ಜಿಮ್ನಾಸ್ಟಿಕ್ಸ್. ಇವ್ರೇನಂತಂದ್ರ ಜಿಮ್ನಾಸ್ಟಿಕ್ ದವರು. ನೆಕ್ಸ್ಟ್ ಸೌರಭ್ ಚೌಧರಿ ಅಂತಂದ ಹೇಳಿ ಬರ್ತಾರ. ಯಾರಪ್ಪಾ ಅಂತಂದ್ರ ಸೌರಭ್ ಚೌಧರಿ ಅಂತಂದ ಹೇಳಿ ಬರ್ತಾರ. ಇವರು ಎದಕ್ ಫೇಮಸ್? ಇವರು ಕೂಡ ಏನಂತಂದ್ರ ಶೂಟಿಂಗ್. ಇವರು ಕೂಡ ಏನಪ್ಪಾ ಅಂತಂದ್ರೆ ಶೂಟಿಂಗ್ ಫೇಮಸ್, ಸೌರಭ್ ಚೌಧರಿ. ನೆಕ್ಸ್ಟ್ ನೋಡ್ರಿ, ಜ್ವಾಲಾ ಗುಟ್ಟ. ಎದಕ್ ಫೇಮಸ್? ಹಾ, ವೆರಿ ಗುಡ್, ಟೆನ್ನಿಸ್ಗೆ ಸಂಬಂಧಪಟ್ಟವರು. ವೆರಿ ಗುಡ್. ನೋಡ್ರಿ, ಆಗ ಹೇಳಿದೆ ನಿಮ್ಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶರತ್ ಕಮಲ್ ಅಂತಂದ ಹೇಳಿ ಬರ್ತಾರ. ಶರತ್ ಕಮಲ್. ಶರತ್ ಕಮಲ್ ಇವ್ರು ಯಾವ್ದಕ್ಕಂತಂದ ಹೇಳಿದ್ರೆ ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ, ಲಾನ್ ಟೆನ್ನಿಸ್ ಅಲ್ಲ, ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಶರತ್ ಕಮಲ್ ಅಂತ ಹೇಳಿ. ನೆಕ್ಸ್ಟ್ ಅವನಿ ಲೇಖರ ಅಂತಂದ ಹೇಳಿ. ಅವನಿ ಲೇಖರ. ಅವನಿ ಲೇಖರ ಪ್ಯಾರಾ ಒಲಿಂಪಿಕ್ಸ್ ಒಳಗಡೆ ಬರ್ತಾರ, ಶೂಟಿಂಗ್. ಪ್ಯಾರಾ ಒಲಿಂಪಿಕ್ಸ್ ಒಳಗಡೆ ಬರ್ತಾರ, ಚಿನ್ನದ ಪದಕವನ್ನ ಗೆದ್ದಿದಾರ ಶೂಟಿಂಗ್ ಒಳಗಡೆ. ಎಸ್, ಎನಿ ಕ್ವಶನ್ಸ್?